ಎಕ್ಸ್ಕ್ಯೂಸ್ ಮೀ ಆದ ತಕ್ಷಣ ನನಗೆ ಅಮ್ಮ ಯಾರು ಹೊಸ ಹುಡುಗನ ಇಟ್ಕೊಂಡು ಹಿಂಗೆ ದೊಡ್ಡ ಇಟ್ಟಾಗೋಯ್ತಲ್ಲ ಪಿಕ್ಚರು, ಮಂಡಿದ ಗೌಡ ಅನ್ನೋರು. ಸೊ ಅವಾಗೇನಾಯ್ತು, ಅಂಬರೀಷ್ ಆದ್ಮೇಲೆ ಇವನೇ ಕಣೋ ಅಂದು ಸಿಕ್ಕಾಪಟ್ಟೆ ಇತ್ತು. ಮಂಡಿದ ಗೌಡ ಅನ್ನೋರು. ಸೊ ಆ ಮಂಡಿದ ಗೌಡನ್ ಕರೆಯಲಿ ನಾನು ಹೋದೆ ಅಮ್ಮನ ಹತ್ರ. ಇಲ್ಲ ಒಂದು ಪಿಕ್ಚರ್ ಮಾಡ ಪ್ರೇಮ, ಭಾಳ ಚೆನ್ನಾಗಿ ಮಾಡಿದೆ ಕಣೋ, ಪಿಕ್ಚರ್ ನೋಡಿದೆ ಕಣೋ, ಎಕ್ಸ್ಕ್ಯೂಸ್ ಮೀ ಭಾಳ ಚೆನ್ನಾಗಿ ಮಾಡಿದೆ ಕಣ್ಲಾ ನೀನು ಅಂತ. ಅಮ್ಮ ನಮ್ಮ ತುಂಬ ಪ್ರೀತಿಯಿಂದ ಉಪ್ಪಿಟ್ಟೆಲ್ಲ ತಿನ್ನಿಸಿ, ಕೇಸರಿ ಬಾತು ಉಪ್ಪಿಟ್ಟೆಲ್ಲ ತಿನ್ನಿಸ್ಬಿಟ್ಟು ಕೂರಿಸ್ಕೊಂಡು ಮಾತಾಡಿಸಿ ಕೇಳ್ಕೊಂಡು ಕೂತಿದ್ವಿ. ಮಾಡ್ಕೊಡೋದು. ಅಮ್ಮ ನನ್ನ ಹತ್ರ ಏನು ಕಂಟೆಂಟ್ ಇಲ್ಲ, ಕಥೆ ಏನು ಇಲ್ಲಮ್ಮ, ನಾನು ಅಕಸ್ಮಾತ್ ಏನಾರು ಒಳದ್ರಮ್ಮ ನಾನು ಮಾಡ್ತೀನಮ್ಮ, ಈಗ ಸದ್ಯಕ್ಕೆ ಏನು ಇಲ್ಲಮ್ಮ ಅಂದ್ಬಿಟ್ಟು ಬಂದಿದ್ದೆ. ಆಮೇಲೆ ತೆಲುಗು ಪ್ರೊಡ್ಯೂಸರ್ಸ್ಗಳು 3 ಜನ ಬಂದರು. ನಮಗೆ ಡೇಟ್ ಕೊಡಿ, ತೆಲುಗು ಪಿಕ್ಚರ್ ಮಾಡಿ, ತೆಲುಗು ಸಿನಿಮಾ ಮಾಡಿ 3 ಜನ. ನನಗೆ ಇಂಟ್ರೆಸ್ಟು ಇರಲಿಲ್ಲ ಕೂಡ. ಸಮ್ಟೈಮ್ ಯಾವುದೋ ಇದರಲ್ಲಿ ಶಿವಣ್ಣ ಕರೆದ್ರು ನನಗೆ. ಶಿವಣ್ಣ ಸಾಧುನಗರ ಮನೆಯಲ್ಲಿ ಆಫೀಸಲ್ಲಿ ಕೂತಿದ್ರು. ಆಗ ಯೂನಿಟ್ ಎಲ್ಲ ಈ ಕಡೆ ಇತ್ತು, ಕೂತಿದ್ರು. ನಾನು ಕರೆದ ತಕ್ಷಣ ನನಗೆ ಹೇಳಿದ್ರು ಶಿವಣ್ಣ ಕರೀತಿದ್ದಾರೆ. ಹೇಳಿದೆ ಓಕೆ ಡನ್. ಹೋದೆ, ಕುಂತ್ಕೊಂಡೆ. ಭಾಳ ಚೆನ್ನಾಗಿ ಮಾಡಿದ್ದೆ ಮರ, ಎಕ್ಸ್ಕ್ಯೂಸ್ ಮೀ ನೋಡಿದೆ, ತುಂಬ ಚೆನ್ನಾಗಿ, ಏನು ಕಂಟೆಂಟ್ ಹೆಂಗೆ ಇಟ್ಕೊಂಡು ಹೋಗಿದ್ದೆ ನೋಡೋದು, ಸಂಗೀತದಲ್ಲಿ ಕತೆ ಹೇಳ್ಕೊಂಡು ಹೋಗಿದ್ಯಾ ಅಂದ್ರೆ ಏನಿಲ್ಲ ಅಣ್ಣ, ಹೊಸ ಹುಡುಗರು ಮಾಡಿದೆ, ಚೆನ್ನಾಗಿ ಮಾಡಿದ್ದೆ, ತುಂಬ ಚೆನ್ನಾಗಿ ಮಾಡಿದೆ, ನಂಗೊಂದು ಸಿನಿಮಾ ಮಾಡು. ಯಾಕೆ ತಮ್ಮ ಪಟ್ಟ ಅಂತಂಗಂದ್ರು. ಹಿಂಗಂತೀಯಾರಲ್ಲ, ಏನು ಮಾಡೋದು, ಒಂದು ಕೆಲಸ ಮಾಡು, ನಂಗೊಂದು ಸಿನಿಮಾ ಮಾಡು, ಆಕಾಶ ಅಡೆದವ್ರು ಮಾಡಿಕೊಡು ಮದುವರ್ಗೆ, ನಂಗೆ ನೀನು ಡೈರೆಕ್ಟ್ ಮಾಡೋ, ನಂಗೆ ನೆಕ್ಸ್ಟ್ ಸಿನಿಮಾ. ಹೇಳಿದೆ ಅಣ್ಣ ಪಿಕ್ಚರ್ ಮಾಡ್ತೀನಿ, 2 ಡೈಲಾಗೇ ಇಲ್ಲ ಸರ್ ನಂದು, ಪಿಕ್ಚರ್ ಮಾಡ್ತೀನಿ ಅಣ್ಣ, ಬಟ್ ನಾನು ಆಕಾಶ್ ಅವ್ರು ಮಾಡಲ್ಲ ಅಣ್ಣ, ಅಶ್ವಿನಿ ಅವ್ರು ಮಾಡ್ತೀನಿ. ಯಾಕೆ ಅಂದರೆ ನನಗೆ ಕರಿಯ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಆಡಿಯೋ ತಗೊಂಡ್ರು, 8 ಲಕ್ಷ ಆಗ ಕೊಟ್ಟರು ಆ ಆಡಿಯೋಗೆ. 8 ಲಕ್ಷ ಕೊಟ್ಟಿದ್ದು ಇವತ್ತು 80 ಲಕ್ಷ, 8 ಕೋಟಿ ಇದ್ದಂಗೆ ನನಗದು. ಸೊ ನನಗೆ 8 ಲಕ್ಷ ದುಡ್ಡು ಕೊಟ್ಟರು ಆಡಿಯೋಗೆ. 8 ಲಕ್ಷ ದುಡ್ಡು ಕೊಡೋದು ಬರೀ 1,50,000 ಕೊಡೋರಾಗ ಹೊಸಬರು ಅಂದರೆ, ನನಗೆ 8 ಲಕ್ಷ ಕೊಟ್ಟರು ಸೊ ಆಡಿಯೋಗೆ. ಆಮೇಲೆ ಅವ್ರು ಸ್ಟುಡಿಯೋದಲ್ಲಿ ಅನ್ನ ತಿಂದಿನಿ. ಆಮೇಲೆ ಎಕ್ಸ್ಕ್ಯೂಸ್ ಮೀ ತುಂಬ ಸಪೋರ್ಟ್ ಮಾಡಿದ್ರು. ನಿಮ್ಮ ಎಕ್ಸ್ಕ್ಯೂಸ್ ಮೀ ದೊಡ್ಡ ಇಟ್ಟು ಅವ್ನು ಇಷ್ಟೆಲ್ಲ ಹೇಳಿ ಅವ್ರಿಗೆ ನಾನು ಸಿನಿಮಾ ಮಾಡ್ಕೊಡ್ತೀನಿ ಬೇಕಾರೆ ಅಂದ್ಬಿಟ್ಟು ಸೀದಾ ಅಲ್ಲಿಂದ ಬಂದೆ. ಅಲ್ಲಿಂದ ಬತ್ತಾ ಕತೆ ರೆಡಿ ಆಯ್ತು ನನಗೆ. ಸದಾಶಿವನಗರದಿಂದ ನಂದು ವಿಜಯನಗರ ಆಫೀಸ್ ಇತ್ತು, ಅಲ್ಲಿಗೆ ಬಂದಾಗ ನನಗೆ ಒಂದು ಲೈನ್ ಕತೆ ಬಂತು. ಯಾಕೆಂದ್ರೆ ಅದು ಟ್ರೂ ಸ್ಟೋರಿ, ನನ್ನ ಅಮ್ಮಂದದು ನಂಗೆ ಗೊತ್ತು. ಮಾಡಿದ್ರೆ ಇವ್ರಿಗೆ ಏನಾದರೂ ವಿಚಿತ್ರವಾಗಿ ಮಾಡಬೇಕು. ಯಾಕೆಂದರೆ ಉಪೇಂದ್ರ ಅವರು ಹೋಮ್ ಮಾಡಿದ್ದಾರೆ, 10 ವರ್ಷ ಆಗಿದೆ. ಅದಾದಮೇಲೆ ಯಾವ ಟ್ರೆಂಡಲ್ಲಿ ಮಾಡಬೇಕು, ಈ ಕಡೆ ಮಾಸ್ಕೋ ಆಗಬೇಕು, ಅದಕ್ಕೊಂದು ಬೇರೆ ಥರ ಆಯಾಮ ಕೊಡ್ಬೇಕು ನಾನು. ಸರಿ ಬತ್ತಿದಂಗೆ ನಾನು ಹುಡುಗರಿಗೆಲ್ಲ ಒಂದು ಲೈನ್ ಹೇಳಿದೆ, ದಟ್ ಇಸ್ ಕಂಟೆಂಟ್ ಅಂತ ಒಂದು ಲೈನ್ ಹೇಳಿದೆ. ಅವರೆಲ್ಲ ಖುಷಿ ಆದರೆ ಚೆನ್ನಾಗಿದೆ ಪಾಸ್, ಚೆನ್ನಾಗಿದೆ. ಅಶ್ವಿನಿ ರಾಮಪ್ರಸಾದ್ ಅವರು ಮತ್ತು ಪಚ್ಚಿ ಅವರಿದ್ರು, ಈಗ A2 ಮ್ಯೂಸಿಕ್. ಕರೆದ್ಬಿಟ್ಟು ಪಾಸ್ ನಿಮಗೆ ಸಿನಿಮಾ ಮಾಡ್ತೀನಿ, ನೀವು ಪ್ರೊಡ್ಯೂಸ್ ಮಾಡಿ ಅಂದೆ. ಶಿವಣ್ಣ ಸಿನಿಮಾ ಮಾಡ್ತೀನಿ. ಯಾವ್ರು ಖುಷಿ ಆಗ್ಬಿಟ್ರೆ ನಿಜಾನಾ ಬಾಸ್ ಅಂತ, ನೀವು ಮಾಡಿ ಅನೌನ್ಸ್ ಮಾಡಿ, ಅಶ್ವಿನಿ ಪ್ರೊಡಕ್ಷನ್ ಅಂತ ಅನೌನ್ಸ್ ಮಾಡಿ, ಸೊ ಟೈಟ್ಲ್ ಕೊಡ್ತೀನಿ ಜೋಗಿ ಹಾಕಿ ಹಿಂದೆ ಬರದೆ ಅಲ್ಲೇ ಸರ್ ಕೈಯಲ್ಲಿ, ಅದು ಡಿಸೈನರ್ ಅಲ್ಲ, ಹೌದು ಜೋಗಿ ಅಂತ ಬರದೆ. ಬರದ ತಕ್ಷಣ ಶುರು ಮಾಡಿದೆ. ಅಪ್ಪಾಜಿ ಕರ್ಸಿದ್ರು. ಆಹಾ ಏನೇ ಇಟ್ಟಿದ್ಯಾ ಟೈಟ್ಲ್, ಅಲ್ಲ ಅಂತ ಹೆಂಗ್ ಬೆಲ್ ತಟ್ಟಿದ್ರು ಅಂದ್ರೆ, ನೀನು ಎಷ್ಟು ಚಂದ ಟೈಟ್ಲ್, ಯೋಗಿಗೆ ಜೋಗಿ ಪಡ್ತಿದ್ದೆ ಹೋಗೋ ಅಂದ್ರು. ಬರದೆ ಅದನ್ನ ಇಟ್ಕೊಂಡು ಸರ್, ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಮಾನವರ ಜೀವಿತವೇ ಬೇಡುವುದೇ ಕಾಯಕವೇ, ಕೈ ತುಂಬ ಇದ್ದೋನೆ ಯೋಗಿ, ಕಡೆವರೆಗೂ ಬೇಡೋನೆ ಜೋಗಿ. ಅಲ್ಲೇ ಬರ್ದೆ ಸರ್, ಅಲ್ಲೇ ಬರೆದ್ಬಿಟ್ಟು ಹೇಳಿದೆ ಅಪ್ಪಾಜಿ ಅಂತ. ಏನೋ ಬಡಿ ಮಗನೇ ನೀನು ಅಂತಂದ್ರೆ ಅಲ್ಲಿಂದ ಶುರುವಾಗಿದ್ದ ಜರ್ನಿ. ಅವರ ಆಶೀರ್ವಾದನು, ಬ್ಲೆಸ್ಸಿಂಗ್ಸು ಏನೋ ಗೊತ್ತಿಲ್ಲ. ಅದು ಇಡೀ ಇಂಡಿಯನ್ ಹಿಸ್ಟ್ರಿ ಹೈಯೆಸ್ಟ್ ರೆಕಾರ್ಡ್ ದುಡ್ಡು ಮಾಡಿದ್ದು ಏಕೈಕ ಕನ್ನಡ ಸಿನಿಮಾ ಆ ಟೈಮಲ್ಲಿ.